ಮೌ ಹಾ ಅಮ್ಮ ಮೌ ಹೊಟ್ಟೆ ಸದ ಊಟ ಇಕ್ಕಮ್ಮ ನಂಗ ರಾತ್ರಿ ತಿಂದಿರೋದು ಊಟ ಯಾಕಪ್ಪ ನಿಮ್ಮತ್ತೆ ಮಾಡಕ್ಕಿಲ್ಲ 2 ದಿವಸದಿಂದ ಅಲ್ಲೇ ಇದ್ರೆ ಒಬ್ಬಟ್ಟಿಗೆ ಮಾಡಕ್ಕಿಲ್ಲ ನಿಮ್ಮತ್ತೆ ಹಾ ಒಬ್ಬಟ್ಟಿಗೂ ಬೇಡ ಯಾವುದು ಬೇಡ ನಂಗೆ ಊಟ ಇಕ್ಕಮ್ಮ ನಂಗೆ ಹೊಟ್ಟೆ ಸದ ಊಟನೂ ಇಲ್ಲ ಅಂತದ್ದಿಲ್ಲ ನಿಮ್ಮ ಅಪ್ಪನ ಬರೋವರೆಗೂ ಹಂಗೆ ಬಿತ್ತಿರ್ಬೇಕು ನೀನು ಲೇ ಯಾವ ನನ್ನ ಕಿಸ್ನು ಏನಂತ ಬಂದಿರೋದು ಯಾಕೋ ಈ ಪಾಟಿಗೆ ಬಿಡ್ತಾ ಇದ್ಯಾ ಅದೇ ಅದೇ ನೀನು ಹೇಳಕ್ಕಾಗಿ ಬಿಡೋಂಗೆ ಕೊಡಿಲ್ಲ ಅದಕ್ಕೆ ಹೊಟ್ಟೆಗಿಂದೆಲ್ಲ ತಲೆ ತಿಳಿರಿ ಅಂತ ನೀವು ಉಲ್ಟಾ ನಿಂತ್ಕೊಂಡಿದ್ದೀನಿ ಅಯ್ಯ ನೀನು ಹೊಟ್ಟೆ ಹೇಳು ಏನು ಪಾಟಿಗೆ ಬೀಳ್ತಾ ಇದೀಯಾ ನೀನು ಹಾ ಏನು ಪಾಟಿಗೆ ಬಿದ್ರು ಹೊಟ್ಟೆಗಿನ ತಲೆಗೆ ಬದನ ಇಲ್ಲ ಅದೇ ಓತಾ ನೋಡು ಇಂಥವ್ರಿಗೆಲ್ಲ ನೀವು ಮರ್ಯಾದೆ ಕೊಡೋದು ನಾವು ಕಷ್ಟ ಬಿದ್ದು ಕೆಲಸ ಮಾಡ್ತಿರಲ್ಲ ನಮ್ಗಿಲ್ಲ ಮರ್ಯಾದೆ ಈ ಮನೆಗ ಮುಚ್ಚಲೇ ಮುಚ್ಚ ಬಾಯಿ ಏನು ಕೆಲಸ ನೀನು ಮಾಡಿರೋದು ತೋಟದಾಗ ಎಲ್ಲಿನ ಕೆಲಸ ಅಲ್ಲೇ ಬಿತ್ತದೆ ಹಾ ಏನು ಕೆಲಸ ಮಾಡಿರೋದು ಅವಳಿದ್ದವಳೆ ಅಂತ ನೀನು ಇದ್ದೋದಾಗಿ ಅಂತ ಅವಳು ಇಬ್ರು ಚೆನ್ನಾಗಿ ಕೆಲಸ ಮಾಡಿದ್ರೆ ಇವತ್ತು ಹೋಗಿದ್ನೆ ಅಥ್ವ ಏನಾದ ತೋಟ ಕೂತ್ವಾಗದ ಅದೇನಾ ಎಷ್ಟು ದಿನ ಆಗದೆ ತೆಂಗಿನಕಿಗ್ಲು ಸೌದಿಗ್ಲೆತ್ತಕ್ಕೆ ಎಷ್ಟು ದಿನ ಆಗದೆ ಬತ್ತಾನ ಹೇಳೋ ನಾನೇನು ಮಾತಾಡಲ್ಲಪ್ಪ ನಾನ್ಯಾಕೆ ಮಾತಾಡಕ್ಕೆ ಇಟ್ಟೋಳಾಗ್ಲಿ ಮಾತಾಡ್ತಾನೆ ಹೇಳಿ ಬತ್ತ ಮೌ ಹೋದ್ರೆ ಹೋಗ್ಕೊಂಡು ಊಟ ಇಕ್ಕೋ ಮೌ ನಂಗೆ ಹೊಟ್ಟೆ ಹಸ್ತದೆ ಮೌ ನಂಗೆ ಊಟ ಬೇಕು ಇದೀನಿ ನಾನು ಬೇಡ ನಂಗೆ ಹೋಗದ ಏಯ್ ಸರಸ್ವತಿ ಹೋಗಿ ಊಟ ಇಕ್ಕೊಂಬ ಹೋಗೆ ಏಯ್ ನಾನು ಅವಾಗ ಹೇಳಿಲ್ಲ ನಿಮ್ಮ ಅಪ್ಪನ ಬರ್ಬೇಕು ಅಂತ ನೀನ್ ಎಲ್ಲಿ ಕರ್ಕೊಂಬರ್ ಬೇಕಾಗಿಲ್ಲ ಒಳಗೆ ಹೇಳಿ ಬಾಯಿ ಮುಚ್ಕೊಂಡ ಸರಸ್ವತಿ ಹೋಗಿ ಕರ್ಕೊಂಬ ಹೋಗೆ ಇಲ್ಲ ಓಪ ನಾನು ಅಲ್ಲ ನೀನು ನಿನ್ನಂದಿಡ ಅವತ್ತು ನೋಡ ನನಗೆ ಹೆಂಗೆ ಹೊರಿದಿದೆ ಓದ್ತೀನಿ ಅನ್ಬಿಟ್ಟು ನಾನು ಹೋಲ್ಲಪ್ಪ ನಾನೆಲ್ಲೂ ಹೋಲ್ಲ ತಪ್ಪಾಯ್ತು ಹೋಗಿ ಅಪ್ಪನ ಕರ್ಕೊಂಬ ಹೋಗಿ ಅದೇನೋ ಒಯ್ಯಂಗಿದ್ರೆ ಒಯ್ಬಿಳಿ ಬೈಯಂಗಿದ್ರೆ ಬೈಲೆ ನಂಗೆ ಹೊಟ್ಟೆ ಹಸ್ತದೆ ಊಟ ತಿನ್ಬೇಕು ನಾನು ಇಲ್ಲ ನನ್ನ ಹತ್ತು ಹೋಲ್ಲಪ್ಪ ಅವತ್ತು ನೋಡ್ದ ತರದಿ ಹೊತ್ತಿಗೆ ನೀನು ಎಲ್ಲ ಒಯ್ದಿಡೋದು ನನ್ನ ನಾನು ಹೊತ್ತು ಬೀದಿ ತಗೋತೀನಿ ಅಂತ ಹೋಲ್ಲ ನಾನು ಆಯ್ತು ಹೋಗಿ ಆಯ್ತು ತಪ್ಪಾಯ್ತು ಇನ್ನೊಂದೆಲ್ಲ ನಾನು ಮತ್ತೆ ಬಿಟ್ಟಿದ್ದೀನಿ ನೀನು ತಡದಿ ಹೊತ್ತಿಗೆ ಬೈಯಿಡೋದು ನಾನು ಗುಂಡರಮ್ಮನ್ನ ಮಳೆ ಬಿಟ್ಟು ಆತ ಕತ್ಬಿಟ್ಟಿದ್ದೀರಿ ನೀವು ಆಯ್ತು ಹೋಗು ದೊಡ್ಡಮ್ಮನ ಹತ್ರ ತಪ್ಪಾಯ್ತು ಅಂತ ಕೇಳ್ತೀನಿ ನಾನು ನಿನ್ನ ಹತ್ರ ತಪ್ಪಾಯ್ತು ಅಂತ ಕೇಳ್ತೀನಿ ಹೋಗು ಅಪ್ಪನ ಕರ್ಕೊಂಡ್ ಹೋಗು ಇನ್ನೊಂದ್ಕಿತ ಯಾವಾಗೂ ಬೈಯಲ್ಲಿ ಹೋಗು ನಾನು ಸರೋಜಿ ಮಾತು ಕೇಳಲ್ಲ ದೊಡ್ಡದಾಗಿ ತಡದಿ ಹೊತ್ತಿಗೆ ಮಾತು ಕೇಳ್ಕೊಂಡು ಹುಡುಗರು ಕೊಟ್ಟಿದ್ಯಾ ನೀನು ಬಂದಿಡಬೇಕಾ ಅಲ್ಲೇ ಇಡಕತ್ತ ಇಲ್ಲ ನೀನು ಅಲ್ಲಿ ಯಾರು ಕೂಳು ಹಾಕಿಲ್ಲೇನೋ ಅದಕ್ಕೆ ಇಲ್ಲಿ ಕೊಡ್ ಬಂದವಳು ಹಾಕ್ತಾಳೆ ಅವಳು ಕೂಳು ಇಷ್ಟಪ್ಪನ ಕುಡ್ಕಿಯಾಗಿ ಮಾಡ್ತಾಳೆ ಅನ್ನನೂ ಸಾರು ಸಾಲ್ಬೇಕಲ್ಲ ಇವನ್ಕ ನೀವೇನೋ ನನ್ಗೆ ಹೋಗ್ರೆ ನಂಗೇನ ಬೇಕು ನನಗೆ ಊಟ ಬೇಕು ಅಷ್ಟೇ ಹೋಗಿ ಸರಸ್ವತಿ ಇನ್ನೊಂದ್ಸತಿ ಅನ್ನಲ್ಲಿ ಹೋಗು ದೇವ್ರನಿಗೂ ಅನ್ನಲ್ಲಿ ಹೋಗೆ ಹೊಟ್ಟೆ ನಂಗೆ ಊಟ ಬೇಕು ಊಟ ಬೇಕು ಹೊಟ್ಟೆ ನಂಗೆ ಏಯ್ ನಾನ್ಕ ಇದಕ್ಕೆ ಸಂಬಂಧ ಇಲ್ಲ ನನ್ಗೇನು ಹೇಳೋಗಿದ್ನೇನೆ ಇವನಾಗ್ಲಿ ಇವ್ನ ಎಂಟ್ರಾಗ್ಲಿ ನಿಮ್ಮ ಅಪ್ಪನ ಬರೋವರೆಗೂ ನಾನೇನು ಮಾಡೋಳಲ್ಲ ನನ್ಗೆ ಇದಕ್ಕೆ ಸಂಬಂಧ ಇಲ್ಲ ಅಷ್ಟೇ ಇವತ್ತು ನನ್ಗೇನೋ ಒಂದು ಮಾತು ಹೇಳ್ಬಿಟ್ಟು ಹೋಗಿದ್ರೆ ಇವತ್ತು ನಾನು ಕಿತ್ತಾ ಇದ್ದಮ್ಮ ಊಟ ಏನು ಹೇಳ್ದಿರ ಮಾಡಿದ್ರೆ ಹೋಗೋರೆ ಎಂಟ್ರು ಗಂಡ ಇಬ್ರು ಹೋಗ್ಲಿ ಬಿಡು ಸರೋಜಿನ ಹೇಳಿದ್ದ ಅಲ್ಲಿ 2 ದಿವಸ ಇದ್ಬಿಟ್ಟು ಬರೋಣ ಬಾ ಅಂತ ಹೋಗ್ಬತ್ತೆ ಹೋಗೋ ನಮ್ಮ ಅಪ್ಪನ ಕರ್ಕೊಂಬೋಗೆ ಹೋಗು ಬಿರಿನ್ ಕರ್ಕೊಂಬ ಹೋಗು ಇಷ್ಟು ದಿನ ಆಯ್ತು ನಮ್ಮ ಅಮ್ಮನ ನೋಡು ನಮ್ಮ ಅಮ್ಮನ ಮೋಸ ಮಾಡ್ಬಿಟ್ಲು ನಂಗೆ ಬಂದು ನೋಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಬರೇ ಇಲ್ಲ ಇಷ್ಟು ದಿನ ಆಯ್ತು ನಮ್ಮ ಅಮ್ಮನ ನೋಡಿ ನಾನೇ ಹೋಗ್ಲಾ ಮನೆ ಹತ್ರಕ್ಕೆ ಬೇಡ ನಮ್ಮ ಅಪ್ಪನ ಚಿಕ್ಕಪ್ಪನ ಮತ್ತೆ ಜಗಳ ಮಾಡ್ತಾರೆ ನಮ್ಮ ಅಮ್ಮನ ನೋಡಿ ಇಷ್ಟು ದಿನ ಆಯ್ತು ಬಂದೇ ಇಲ್ಲ ನಾನು ನೋಡ್ಬೇಕು ನಮ್ಮ ಅಮ್ಮನ ಮದ್ವೆಗೆ ಬಂದು ಹೋಗಿದ್ದಷ್ಟೇ ಮತ್ತೆ ಬಂದೇ ಇಲ್ಲ ನಮ್ಮ ಅಮ್ಮ ನಾನು ಇಷ್ಟು ಬೇಗ ಬೇಡ ಹೋಗೋದು ನಮ್ಮ ಅಮ್ಮನಿಗೆ ಅಯ್ಯೋ ನೂಪ ಯಾಕೆ ಅರ್ಥವಲ್ಲ ಪಾಪ ನೂಪ ಯಾಕೆ ಅರ್ಥ ಇರೋದು ನೀನು ಏನಾಯ್ತು ಯಾರೇನದ ನಮ್ಮ ಅಂಬುಜಿ ಬೈಯಿರ್ತ ನೀ ಬೇಜಾರು ಮಾಡ್ಕೊಂಡಿದ್ಯಾ ಅಯ್ಯೋ ಅಂಬುಜಿ ಇದ್ದಿದ್ದೆ ನಾಮಯ್ಯನ ಮಹಾಭಾರತ ನೀ ಬೇಗ ಮಾತಾಡ ತುಂಬ ಇಡು ಅಂಬುಜಿ ಹಂಗೆ ಯಾವಾಗ ಬೈತಾ ಇರ್ತಾಳೆ ಅಬೇಡ ತುಂಬ ಇಡು ನೀನು ಅಬೇಡ ಅಂಬುಜಿನ ನಾನು ಬೈದಿನಿ ಯಾಕೆ ಬೈಯೋದು ನೂಪನ ಅಂತ ಅಬೇಡ ತುಂಬ ಇಡು ಸರಸ್ವತಕ್ಕ ನಿಮ್ಮ ಅಮ್ಮನ ಬೈದಿದ್ದಕ್ಕೆ ನಂಗೆ ಬೇಜಾರಿಲ್ಲ ಅಕ್ಕ ಅದಾ ಮತ್ತೆ ಅಕ್ಕ ಅರ್ಥ ಇರೋದು ನೀನು ಯಾಕೆ ನೂಪ ಏನಕ್ಕೆ ನೂಪ ಗೊತ್ತಿತ್ತು ಬೈಲಾ ನುದ್ದಿನ ಬೈನಾ ಸರಸ್ವತಿ ನಮ್ಮ ಅಮ್ಮನ ಅವತ್ತು ಮದುವೆಗೆ ಬಂದಿದ್ದಷ್ಟೇ ತಿರ್ಗಿ ಬಂದೇ ಇಲ್ಲ ನನ್ನ ನೋಡಕ್ಕೆ ಅದಾ ಬಂದಿಲ್ಲ ಇಲ್ಲ ಸರಸ್ವತಿ ಬಂದಿಲ್ಲ ನಾನು ದಿನ ನೀರಿಗೆ ಬರ್ತಾ ಇದ್ದೀನಿ ನಮ್ಮ ಅಮ್ಮನ ದಾರಿ ನೋಡ್ತಾ ಇದ್ದೀನಿ ನಮ್ಮ ಅಮ್ಮನ ಬಂದೇ ಇಲ್ಲ ಓ ಅಷ್ಟೇನಾ ನಾನು ಇನ್ನೇನೋ ಅನ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮ ಅಮ್ಮನ ಜೊತೆ ಮಾತಾಡಕ ನೀನು ಮಾತಾಡ್ಬೇಕು ಸರಸ್ವತಿ ಅಯ್ಯೋ ನೂಪ ಅಲ್ಲೇನ ಕಲ್ಲಿರು ನಾನು ಹೋಯ್ ನಿಮ್ಮ ಅಮ್ಮನ ಕರ್ಕೊಂಡ್ಬರ್ತೀನಿ ಇಲ್ಲೇ ಇಡು ಆತಾ ಬೇಡ ಸರಸ್ವತಿ ಬೇಡ ಹೋಗ್ಬೇಡ ನೀನು ಹೋಗ್ಬೇಡ ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪನ ಜಗಳಿಗೆ ಬರ್ತಾರೆ ನಿನ್ ಮೇಲೆ ಬೇಡ ಹೋಗ್ಬೇಡ ಅಯ್ಯ ನಿನ್ ಚಿಕ್ಕಪ್ಪನ ಅಂತೋಡ ನಿಮ್ಮ ಅಪ್ಪನ ಅಂತೋಡ ನಾನು ನೋಡಿದ್ದೀನಿ ಇಬ್ರು ಇಲ್ಲೇ ಇಡು ನಾನು ನಿಮ್ಮ ಅಮ್ಮನ ಕರ್ಕೊಂಡ್ಬರ್ತೀನಿ ಇಲ್ಲೇ ಇಡು ಸರಸ್ವತಿ ಅವ್ರು ನಿನ್ನ ಬೈತಾರೆ ಪಾಪ ಯಾರು ನನ್ನ
ಸರಸ್ವತಿ ನಮ್ಮ ಅಮ್ಮನ್ನ. ಕಡ್ಕ ಬರ್ತೀನಿ. ಇಲ್ಲ ಹೇಳು ಕರ್ಕ ಬರ್ತೀನಿ ನಾನು. ಸರಸ್ವತಿ ಆಯ್ತು. ನಿನ್ನ ಮಾತು ಕೇಳಿ ಎಲ್ಲ ಉಲ್ಟಾಪಟ್ಟ ಆಗೋಯ್ತು ಹೋಗೋಣ. ನೀನು ಮಾಡೋದೆಲ್ಲ ಒಂದೊಂದು ಕೆಲಸ ಅಲ್ಲ. ನೀನು ಮಾಡೋ ಈ ಸಣ್ಣ ಕೆಲಸಗಳಿಂದ ಊರಾಗ ನಮ್ಗೆ ಮರ್ಯಾದೆ ಇಲ್ದಂಗಾಗಿತ್ತು. ಅಲ್ಲ ಅವನು ಟ್ರಿಕ್ ಮಾಡೋದು ನನಗೆ ತಿಳಿದು ಅನ್ಕೊಂಡಿದ್ಯಾ? ನಮ್ಮ ಎದುರುಗ ಮನೆಯಿಂದ ಆಶೆಗಿರಿ ಮನೆಗೆ ಬರಬೇಡ್ರಿ ಅಂತ ಹೇಳ್ತಾನೋ, ಇವಾಗ ಟಕ್ಕನ ಮನೆ ಕರ್ಕೊಂಬಿಟ್ಟು ನೋಡ್ದವನು. ಹಾಂ, ನೀನು ಮಾಡೋದೆಲ್ಲ ಇಂಥ ಕೆಲಸಗಳು ಯಾವತ್ತೇ ಅವಳು ಮತ್ತೆ ಹೇಳ್ಕೊಂಬಂದಿದ್ರೆ ಅವ್ನು ನನ್ನ ಎದುರುಗ ಹಂಗೆ ಮಾತಾಡಿದ್ನಲ್ಲೇನಾ? ಓ ಎಲ್ಲೋ ಇರ್ಬೋದು. ನೀನು ಮನೆಗೆ ಸೇರಿಸ್ಕೊಳಂಗಿಲ್ಲ, ಇವ್ನು ನನ್ನ ಕಡೆ ಆತೋನೆ ಅಂತ ಅಂದ್ಕೊಂಡು ಯಾಮಾರ್ಬಿಟ್ನಾ. ಇದೆಲ್ಲ ಹೆಂಗೆ ಉಲ್ಟಾಯ್ತು ಅನ್ನೋದೇ ನನಗೆ ತಿಳಿತಲ್ಲ ರಜಾ. ಹಾಂ, ಅದೇ ಒಂದು ಮನ್ಸಿಗೆ ಬೇಜಾರಾಗ್ಬಿಟ್ಟದೆ. ನಾನು ನೀನು ಹೇಳ್ದಂಗೆ ಎಲ್ಲೋ ಮನೆಯಿಂದ ಆಶೆ ಹಾಕ್ತಾನೆ ಕರ್ಕೊಂಬಂದು ಮನೆಗೆ ಇಕ್ಕಡೋಣ ಅಂತ ಅನ್ಕೊಂಡೆ. ಇದು ನೋಡಿದ್ರೆ ಹಿಂಗೆ ಹೋಯ್ತಲ್ಲಣ್ಣ. ಹಾಂ, ನಮ್ಮ ವಸ್ತು ಹೋಯ್ತು, ಅದು ಕಡೆ ಅವನಿಗೆ ಬದುಕ್ದಂಗೆ ಆಗೋಯ್ತಲ್ಲಣ್ಣ. ಎಂಥ ಕೆಲಸ ಆಗೋಯ್ತಣ್ಣ. ನೋವು ಬಿಟ್ಟಾಕತ್ತ. ತಿರ್ಗಾ ಕಿತ್ಕೊ ಮಾತಾಡಿ నాకు ಮನ್ಸಿಗೆ ಬೇಜಾರು ಮಾಡಬೇಡ. ಆಗಿದ್ದಾಗೋಯ್ತು ಬಿಟ್ಟಾಕತ್ತ. ತಿರ್ಗಾ ಏನು ಅದನ್ನೇ ಮಾತಾಡೋದ? ನೀನು ಇಂಥ ಕೆಲಸಕ್ಕೆ ಮಾಡಿನೇಣ ಊರಾಗ ನಮ್ಗೆ ಬೆಲೆ ಇಲ್ದಂಗೆ ಆಗಿರೋದು. ಒಬ್ಬರು ಕೂಡ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗೂ ಯಾರನ್ನ ಬೆಲೆ ಕೊಡ್ತಾರೆ ನಮ್ಗ. ಅದಕ್ಕೆ ಅವನ ಊರಾಗಿನ ಜನಗಳೆಲ್ಲ ತಲೆಮೇಲೆ ಇಟ್ಕೊಂಡು ಮೆರೆಸ್ತಾ ಇರೋದು ಶಾನ್ಭೋಗನ್ನ. ನನ್ನ ಮಗಳನ್ನ ಅಷ್ಟೆಲ್ಲ ಖರ್ಚು ಮಾಡಿ ಓದಿಸಿ ಅವಳು ಮದುವೆ ಮಾಡೋಕೆ ನನಗೆ ಹೋಗ್ತಾ ಇಲ್ದಿರಾಗೋಯ್ತಲ್ಲ. ಹಾಂ, ಇಲ್ಲ ರಾಜಾ, ಹೆಂಗನ ಮಾಡಿ ಶಾನ್ಭೋಗನ್ನ ಮಟ್ಟ ಹಾಕೇಬೇಕು ನಾವು. ಹ್ಞೂ, ನೀನು ಮಾಡೋ ಎಡವಟ್ಟಿಗೆ ಆಗ್ತಂಗೆ ಆಯ್ತು ಆಗ್ತಂಗೆ ಇದೆ. ರೂಪನ ಕೊಡೋದು ಬೇಡ ಅಂತ ಆವತ್ತೇ ಎಳ್ಕೊಂಬಂದಿದ್ರೆ ಇವತ್ತು ಅವ್ನಿಗೆ ಎಷ್ಟು ಅವಮಾನ ಆಗುತ್ತಣ್ಣ. ಇದೆಲ್ಲ ಬೇಕಾಗಿತ್ತಾ? ಬಾರ ಅಂತ ಕರ್ಕೊಂಬಂದ್ಬಿಟ್ಟೆ ನೀನು. ಆ ಮಗನೂ ಕೊರ್ಗೋನು, ಅವ್ನು ನೋಡ್ಕೊಂಡು ಇವನು ಕೊರ್ಗೋನು. ಲೇ ಹಿಂಗೆ ಯಾಮಾರಿಸ್ತಾನೆ ಅಂತ ಯಾಕೆ ತಿಳಿದ್ವಾ? ಓ ಇವ್ರು ಇಲ್ಲೇ ಅವ್ರೆ. ನೂಪ ನೋಡ್ಬೇಕಂತೆ ಅಂತ ನೀಡೆ ಇವ್ರು ಕತ್ತಲ್ಲ. ಏನು ಹೇಳ್ಬೋದು ಕಡ್ಡೀಡ ಇರ್ಬೇಕು ನಾನು. ಹೇಯ್, ಏನಕ್ಕೆ ಬಂದಿರೋದು ನಮ್ಮನೆ ಚಿಕ್ಕ? ಏನಕ್ಕೆ ಬಂದಿರೋದು? ಹಾಂ, ಕಾಮಚಮ್ಮನ ಹತ್ರ ಮಾತಾಡಕ್ಕಾಯ್ತು, ಅದಕ್ಕೆ ಬಂದಿದ್ದೀನಿ ನಾನು. ಏನು ಮಾತಾಡಬೇಕು ನಮ್ಮ ಅತ್ತಿಗೆ ಹತ್ರ? ನಿಂದೇನು ಮಾತು? ಹಾಂ, ಸರಸ್ವತಿ ಏನಕ್ಕೆ ಬಂದಿರೋದು? ಬರ್ಕೊಡ್ದು ನಮ್ಮ ಮನೇಲಿಗೆಲ್ಲ ನೀನು ನಿಖೇನ ಅಷ್ಟು ಮಾತ್ರ ತಿಳಿಯಲ್ಲ. ಹಾಂ, ಅಂದೇನಿಲ್ಲ, ಕಾಮಚಮ್ಮನ ಮಾತಾಡ್ತಕ್ಕ ಬಂದಿದ್ದೀನಿ ಅಷ್ಟೇ. ಮಾತಾಡ್ಕೊಂಡು ಓದಾಡ್ತೀನಿ ನಾನು. ಏನು ಮಾತಾಡಬೇಕು ನಮ್ಮ ಅತ್ತಿಗೆ ಹತ್ರ ನೀನು? ಹಾಂ, ಕಾಮಚಮ್ಮ. ಓ ಸರಸ್ವತಿ, ಏನೇ ನಮ್ಮನೆ ಹತ್ರ ಬಂದ್ಬಿಟ್ಟಿದ್ಯಾ? ಬಾರೆ ಕಾಪಿ ಗೀಪಿ ಕುಡ್ಕೊಂಡು ಹೋಗ್ಯಾ? ಕಾಫಿ ನೀರಿಲ್ಲ, ಯಾವ ನೀರಿಲ್ಲ. ಇಲ್ಲಿದೆ, ಜಾಗ ಖಾಲಿ ಮಾಡು. ಬಾಯಿ ಮುಚ್ಕೊಂಡಿರು. ಏನ್ ನಿಮ್ಮ ಮನೆ ಒತ್ಕೊಂಡೋತಾಳ ಅವಳು? ಹಾಂ, ಅದೇ ಕಂಗಾಡ್ತೀಯಾ? ಓ ಸರಸ್ವತಿ, ಎಷ್ಟು ದಿನ ಆಯ್ತು ನಮ್ಮ ಮನೆ ಹತ್ರ ಬಂದು? ಬಾಬಾ ಅಮ್ಮ, ಸರಸ್ವತಿಗೆ ಏನೇನು ಕೊಡಮ್ಮ, ಕಾಪಿ ಮಾಡ್ಕೊಡಮ್ಮ. ಏಯ್, ಏನ ಕೊಡೋದು ಅವಳ್ಕ? ಏನು ಕೊಡೋದು? ಮಣ್ಣಗಡ್ಡೆ ನಡಿ ಒಳಕ. ಅದಕ್ಕೆ ಒಳಕ. ನೀನು ಮನೆ ಬಾಕ್ಲಕ್ಕ ಒಂದು ನಾಯ ಇಲ್ಲ, ಒಂದು ಕೋಳಿನ, ಒಂದು ಕಾಕ್ಯ, ಒಂದು ಗುಬ್ಬಚ್ಚಿ ಏನು ಬರಲ್ಲ. ಕಡಿಕೆ ತಿರ್ಕೊಂಡು ತಿನ್ನೋದು ಕೂಡ ಬರಲ್ಲ ನಿಮ್ಮ ಮನೆ ಬಾಕ್ಲಕ್ಕ. ಏನೋ ಆ ಮಗು ಬಂದದ ಪ್ರೀತಿಯಿಂದ ಏನೋ ಕೂಗ್ತಾ ಇದೆ. ಮಾತಾಡ್ಕೊಂಡು ಇದ್ದುಬಿಟ್ಟು ಓತಾಳ್ ಬಿಡು. ನಿಮ್ಮ ಮನೇನು ಹೊತ್ಕೊಂಡು ಹೋಗಲ್ಲ. ಅದಕ್ಕೆ ಅವಳ್ಕ ನಮ್ಗೆ ಆಗಲ್ಲ ಅಂತ ಹೇಳ್ತಾನೆ. ತಿರ್ಗಿ ಅನ್ಕೊಂಡು ನಮ್ಮ ಮನೆಗೆ ಬರೋದು. ಇವತ್ತೇ ಲಾಸ್ಟ್ ಬರಬೇಡ ಅಂತ ಹೇಳು. ಸರಸ್ವತಿ ಬಾ ಸರಸ್ವತಿ. ಏಯ್, ಎಲ್ಲಿಗೆ ಬರೋದು? ನಾ ನೀನೇನೇ ಹೇಳುವ, ನಮ್ಮ ಮನೆಗೆ ಜನಕ್ಕೆ ಸರಿಯಿಲ್ಲ. ನಮ್ಮ ಮಾನ ಮರಿ ತೆಗಿತಾ ಇರೋದೇ ಇವರು. ಚಿಕ್ಕಪ್ಪ ಬಾಯಿ ಮುಚ್ಕೊಂಡಿದ್ದು. ಏನ್ ಸರಸ್ವತಿ ಏನು ಹೊತ್ಕೊಂಡು ಹೋಗಲ್ಲ ನಿಮ್ಮ ಮನೇನ? ಕಾಮಚಮ್ಮ, ಅಲ್ಲಿ ಗಿಡ ಐತೆ, ಅದೊಂದು ಗಿಡ ಕೊಡು ಬಾಮ್ಮ, ನಾನು ಓದ್ತೀನಿ. ಯಾವ ಗಿಡನೂ ಇಲ್ಲ ನಮ್ಮ ಹತ್ರ. ಹೋಗಿರಿಂದ ಕಾಮಚಮ್ಮ ಬಾಮ್ಮ, ಅದೇ ದಾಸವಾಳ ಕಡ್ಡಿ ಒಂದು ಕೊಡು ಬಾಮ್ಮ, ನಾವು ಓದ್ತೀನಿ ಮನೆಗ. ಅದೇನೋ ಕೊಟ್ಟು ಕಳ್ಸೋಗ. ಇವ್ನು ನೋಡು, ಅವಳಿಂದ ಸಾಕಿಟ್ಕೊಂಡು ಹೋಗ್ತಾನೆ. ಇವನು ಬಂದು ನನ್ನ ಮಗನಿದ್ದಂಗ ಅವನ. ಮೋ ಕಾಮಚಮ್ಮ, ನೂಪ ಅಲ್ಲಿ ನೀರಿಗೆ ಬಂದ ಅತ್ತಾಳೆ. ಮೋ ಬಾಮೋ ಪಾಪ ಅತ್ತಾಳೆ ನೂಪ. ಯಾಕಂತ ಹೇಳ್ತಾ ಇರೋದು? ನಿನ್ನ ನೋಡಕಂತೆ ಬಾಮ ಪಾಪ. ನಾನು ಹೇಳಿಲ್ಲೇನಮ್ಮ ಹೋಗಿ ಮಾತಾಡ್ಸು ಅಂತ. ಬಾಮ ಕಾಮಚಮ್ಮ ಬಾ ಹೋಗೋಣ. ಅಣ್ಣ, ಯಾಕಣ್ಣ ನನ್ನ ಮಾತಾಡ್ಸಕ್ಕೆ ಬಂದಿಲ್ಲ ನೀವು? ಅಯ್ಯ ಹುಚ್ಚುಡಿಗೆ ಅಷ್ಟಕ್ಕೆಲ್ಲ ಹೇಳ್ತಾರೇನೆ? ಒಂದೇ ಊರಾಗಲ್ಲ ಇರೋದು, ಏನು ದೇಶ ಬಿಟ್ಟು ದೇಶ ಕೊಟ್ಟೋಗಿದ್ದೀರಾ? ಅಳ್ತಾ ಇರೋದಕ್ಕ? ಯಾಕಮ್ಮ ನನ್ನ ಮಾತಾಡ್ಸಕ್ಕೆ ಬಂದಿಲ್ಲ? ನಾನು ನಿಂಗೆ ಬೇಡವಾಗ್ಬಿಟ್ನೇನಮ್ಮ. ಹಂಗೇನಿಲ್ಲಮ್ಮ, ನಿಮಗೆ ಕೆಲ್ಸಗಳು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಣ್ಣ ಹೇಳ್ತಾನೆ ಇದ್ನು, ಹೋಗಮ್ಮ ಹೋಗು ಮಾತಾಡ್ಸ್ಕೊಂಬ ಹೋಗು ಅಂತ. ನಾನೇ ಬರೀಲ್ಲ. ಅದ್ರಾಗೂ ನಿಮ್ಮ ಚಿಕ್ಕಪ್ಪನು ನಿಮ್ಮ ಅಪ್ಪನ ಯಾಕೋ ಪಾಪ ಮಾಡ್ಕೊಂಡಿದ್ರು. ನೀನು ಯಾಕೆ ಬಿಡು ಅಂತ ಕಲ್ತಿರೋಗುದ್ನೆ. ನಾನು ದಿನ ಬಿಂದಿಗೆ ಎತ್ಕೊಂಬರೋದು, ನೀನು ಬತ್ತಿ ಅಂತ ದಾರಿ ನೋಡೋದು. ಇವತ್ತು ವಾಪಸ್ ಹೊತ್ತಿದ್ದೆ, ಸರಸ್ವತಿ ಬಂದು ಹೇಳ್ಕೊಳ್ಳಿದ್ದೆ. ಬಿಡು, ಇನ್ಮೇಲೆ ಒಂದ್ ದಿವಸಕ್ಕೆ ಒಂದ್ಕಿತ ಬಂದು ಮಾತಾಡ್ಸ್ಕೊಂಬರ್ತೀನಿ. ಅಳ್ಬೇಡ, ಸುಮ್ಮನೆ. ಸರಸ್ವತಿ, ಏನು ಯೋಚನೆ ಮಾಡಿದೆ? ಅಳತನ ಏನು ಅಳತನ ಅಂತಂದ್ರೆ ಏನು? ಯೋಚನೆ ಏನ್ ಮಾಡಿದೆ ಅಂತ. ಯೋಚನ ಯಾಕ ಏನ್ ಮಾಡಕ್ಕ ಅದನ್ನ? ಏನ್ ಮಾಡಕ್ ನಾನು ಯೋಚನೆನ ಅಂತಂದ್ರೆ ಏನು? ಅಯ್ಯೋ ನನ್ನ ಕರ್ಮ, ನಾನು ನೀನು ಮದ್ವೆ ಆಗೋದು ಏನ್ ಯೋಚನೆ ಮಾಡಿದೆ ಅಂತ. ನಾನು ನೀನು ಯೋಚನೆ ಮಾಡೋದು ಮದುವೆನ? ಏನೋ ಮದುವೆ ಆಡೋದು ನಾನು? ಯಾರನ್ನ ಯಾಕತ್ತೀಯ ನನ್ನನ್ನೇ? ನಿನ್ನೆ ಮದುವೆನ? ನಾನು ಅಲ್ಲಪ್ಪ, ನನ್ನ ಮದುವೆಗೆ ಎಲ್ಲ ಅಲ್ಲ. ನಂಗೆ ಈ ಮದುವೆ ಆಗಿದ್ದೀವಿ ಅಂದ್ರೆ ಬೇದಾಡ. ನಾನು ಮದುವೆ ಅಂತೂ ಆಳಪ್ಪ ನಾನು. ರೂಪಾ ನಾನು ಬರ್ತೀನಿ. ಇಲ್ಲಿ ಬಾನು ಹೋಣ, ನಾನು ಗುಡ್ಚಿಚ್ಚು ಮನೆಗೆ ಓದಾಡೋದು. ಬಾ ಹೋಣ. ಮಾ ಕಾಮತ್ತಮ್ಮ, ಒಂದ್ ಹಿಡ್ಕೊಂಡು ತಡಿ ಬಂದು ನೂಪಣ ಮಾತಾಡ್ಕೊಂಡು ಹೋಗುವ. ನಿಂತಂದು ಗೊತ್ತಾಳ ಮಾತ್ರ.
ಅಯ್ಯೋ ಇವಳು ಇಷ್ಟು ಪಿರಿಕೆ ಅಂತ ಯಾರಿಗೆ ಕೇಳದೆ ಅಮ್ಮ, ಯಾರಿಗೆ ಕೇಳೋದು? ಇನ್ಮೇಲೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಹೇಳು. ಸರಸ್ವತಿ, ಇವನ್ ತಾತ ಇವ್ ನಾಳೆ ಮದ್ವೆ ಆಡ್ತಾನಂತೆ. ನಮ್ಮ ಅಪ್ಪನ ಜಾತಿ ನೀರಪ್ಪ. ಏಯ್ ನಮ್ಮ ಅಪ್ಪನ ಜಾತಿ ನೀರು ನಗುವ ಹೇಳೋಗು, ನಂಗೇನು ದಿಗ್ಲಿಲ್ಲ. ಒಂದು ತೊಟ್ಟಿಡಿಲ್ಲ. ಅಳ್ಕೊಡು ಸುಮ್ಮನೆ ರಮ್ಮ. ಅಯ್ಯೋ ಒಳ್ಳೆ ಹುಚ್ಚುಡ್ಗಿ ನೀನು, ಅಳ್ಬಾರ್ದು ಸುಮ್ಮನೆ ಇರು. ನಮ್ಮ ಅಪ್ಪನೇ ದಿದಿಳಿಲ್ಲ ಅಂತ ಹೇಳ್ತಾ ನೀನು. ನೋಡು ಆಮೇಲೆ ತಣ ಇರಲ್ಲ ನೋಡು. ಓಹ್ ಗಾತಡ ಬಿತ್ತು ನಿಂತ. ಆಯ್ತಮ್ಮ ತಾಯಿಯೇ, ನಿಮ್ಮ ಅಪ್ಪನ ಕಂಡ್ರೆ ನಂಗೆ ದಿಗ್ಲೆ, ಸರಿನಾ? ಅಂದ ಬಾ ದಾಡಿಕ. ಏನು ಬಾ ಬಾವಣ್ಣ ಬಿಂಗೆಕ್ಕ. ಅಮ್ಮ ಬತ್ತೀಯ ಅಮ್ಮ? ಅಮ್ಮ ಯಾಕೋ ನಿನ್ ಕೈಯಾಗ ಊಟ ತಿನ್ಬೇಕು ಅನಿಸ್ತೈತೆ, ನಾಳೆ ಊಟ ಎತ್ಕೊಂಬಮ್ಮ. ಹ್ಞೂ ಎತ್ಕೊಂಬತ್ತೀನಿ ನಡಮ್ಮ, ಎತ್ಕೊಂಬತ್ತೀನಿ ನಡಿ. ಸರಸ್ವತಿ, ಆಲೋಚನೆ ಮಾಡಿ ಹೇಳು. ಏ ಓಲೈ ಓವ ನಾನೇನ ಆಳವತನ ಮಾರೋದು. ಆಳವತನೂ ಇಲ್ಲ ಯಾವ್ದೂ ಇಲ್ಲ. ಓಲೈ ಓ ನೀನು ನಾನು ನಿನ್ನ ಮದುವೆ ಅಲ್ಲ ಅಷ್ಟೇ. ಅದಕ್ಕೆ ನನ್ನ ಮಗನ ಮದುವೆ ಆಗಲ್ಲ ಅಂತೀಯ? ನನ್ನ ಮಗನ ಕೈ ಕಮ್ಮಿ ಆಗಿರೋದು? ರಾಜನ್ ಇದ್ದಂಗ ಅವನೇ, ಒಳ್ಳೆ ಓದ್ಬೋದು ಅವನೇ. ಹಾ ನಾಜಿನಂಗಿದ್ರೆ ನಾನಿನ ಅಂತ ಅನ್ಕತ್ತು. ನನ್ನ ಕತ್ತು ಅನ್ನೋದು ಮದುವೆ ಆಗು ಅಂತ ನಾನು ಯಾವಾಗಲೂ ಕೇಳ್ತಾ ಇರ್ತೇನಮ್ಮ. ನಾನು ಮದುವೆ ಆಗಲ್ಲಮ್ಮ. ಮಾಡ್ತಾಳೆ ನನ್ನ ಮಗನ, ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಂತಾನೆ. ಬೆಂಗಳೂರಾಗ ಓದ್ಬಿಟ್ಟು ಬಂದವನೇ, ಅವನ ಕೈ ಹೆಣ್ಣು ಕೊಡಕ್ಕೆ ಕ್ಯೂ ನಿಂತವ್ರೆ. ಅವ್ನು ನೋಡಿದ್ರೆ ನಿನ್ನಿಂದ ಬಿದ್ದವನೆ. ನನ್ನಿಂದ ಬಿಡೋಣಪ್ಪ ನೀನು, ನನ್ನಿಂದ ಬಿಡೋಣ.